ನಮಸ್ಕಾರ. ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪ ಅವರೇ, ಗೋವಾದ ಮುಖ್ಯಮಂತ್ರಿ ಸಂಭಾಜಿ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರೇ ಮತ್ತು ನಮ್ಮ ಅಣ್ಣ ತಮ್ಮಿದರೇ ಮತ್ತು ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಈಗಾಗಲೇ ತುಂಬ ಸಮಯ ಆಗಿದೆ. ಈ ಉರಿ ಬಿಸಿಲಲ್ಲಿ ಕೂಡ ಇಷ್ಟು ಬೆಳಿಗ್ಗೆ 11 ಗಂಟೆಯಿಂದ ತಾವೆಲ್ಲ ಇಲ್ಲಿ ಸೇರಿರೋದು ನಿಜವಾಗ್ಲೂ ತಮ್ಮ ಪ್ರೀತಿ ಅಭಿಮಾನಕ್ಕೆ ನನಗೆ ಮಾತೇ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಹೇಳೋದೇ ಆದರೆ ಸೂರ್ಯನಿಗೆ ಸವಾಲು ಹಾಕಿದ್ದೀರಿ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಈ ಬಿಸಿಲಲ್ಲಿ ಸೂರ್ಯನಿಗೆ ಸವಾಲು ಹಾಕಿರತಕ್ಕಂಥ ತಮ್ಮ ಪ್ರೀತಿ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಈಗಾಗಲೇ ಈ ಚುನಾವಣೆ ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ. ಇದು ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಹ್ಯಾಟ್ರಿಕ್ ಚುನಾವಣೆ ಆಗಿದೆ. ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ, 28ಕ್ಕೆ 28 ಕ್ಷೇತ್ರವನ್ನು ಗೆಲ್ಲಬೇಕು, ನಾನು ದೆಹಲಿಗೆ 28 ಸಂಸದರನ್ನು ಕರೆದುಕೊಂಡು ಹೋಗಬೇಕು ಅನ್ನೋ ಮಾತನ್ನು ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. ಅದರಿಂದ ಇವತ್ತು ನಾನು ಹಲವಾರು ಕಳೆದ 13 ದಿವಸದಿಂದ ನಾನು ಈ ಕ್ಷೇತ್ರ ವ್ಯಾಪ್ತಿ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಜನರು ಕೊಟ್ಟಂಥ ಒಂದು ವಿಶ್ವಾಸದ ಸ್ವಾಗತ ಮತ್ತು ಅವರ ಮಂದಹಾಸವನ್ನು ನೋಡಿದರೆ ಇಲ್ಲಿ ಬದಲಾವಣೆ ಅಲೆ ಕಾಣ್ತಾ ಇದೆ, ಒಂದು ಗೆಲುವಿನ ಅಲೆ ಕಾಣ್ತಾ ಇದೆ ಅಂತ ನನ್ನ ಮನಸ್ಸಿಗೆ ನೆಮ್ಮದಿಯಾಗಿದೆ. ಯಾಕೆಂದರೆ ಇವತ್ತು ಏನೇನೋ ಬೇರೆ ಬೇರೆ ತಂತ್ರಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಒಂದ್ಸರಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮತದಾನ ಅನ್ನೋದು ಮನೆಯ ಹೆಣ್ಣು ಮಗಳಿದ್ದಂತೆ, ಅದನ್ನು ಮಾರಾಟ ಆಗಬಾರ್ದು, ಮಾರಾಟ ವಸ್ತು ಆಗಬಾರ್ದು ಅಂತ ಹೇಳ್ತಾರೆ. ಮತದಾನ ಯಾವಾಗಲೂ ಮನೆಯ ಮಗಳಿದ್ದಾಗೆ, ಮತದಾನ ಮಾರಾಟ ಆಗಬಾರ್ದು. ಈ ಕ್ಷೇತ್ರದಲ್ಲಿ ಚುನಾವಣೆ ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಯಾಕೆಂದರೆ ಆಗಲೇ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅರ್ಥ ಬರೋದು. ನಾನು ಸುಮಾರು 35 ವರ್ಷ ಕಾಲ ಹೃದ್ರೋಗ ತಜ್ಞನಾಗಿ 18 ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನದೇ ಆದ ತತ್ವ ಸಿದ್ಧಾಂತಗಳನ್ನು ರೂಪಿಸಿಕೊಂಡು ಕೆಲಸ ಮಾಡಿದ್ದೇನೆ. ಯಾವುದಂದರೆ ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಅದಕ್ಕೆ ಎರಡನೇದು, ಕಡತಕ್ಕಿಂತ ಪ್ರಾಣಗಳು ಮುಖ್ಯ, ಮಾನವೀಯತೆಗೆ ಮೊದಲ ಆದ್ಯತೆ. ಆದರೆ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದು ಅಂದರೆ, ಮತ ಮೊದಲು ಸೇವೆ ನಿರಂತರ ಅಂತ. ಮತ ಮೊದಲು ಸೇವೆ ನಿರಂತರ. ಹಾಗೆಯೇ ಟೀಕೆಗಳ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ. ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಜೀವಂತವಾಗಿರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಯಾಕೆಂದರೆ ಮತದಾನ ಅನ್ನೋದು ನಮ್ಮೆಲ್ಲರ ಮೂಲಭೂತ ಹಕ್ಕು. ನೀವೆಲ್ಲ ಮತದಾನ ಮಾಡೋದು ಅದು ಚಲಾಯಿಸಿ ನಿಮ್ಮ ಮತವನ್ನು ಡಾಕ್ಟರ್ CN ಮಂಜುನಾಥ್ಗೆ ಚಲಾಯಿಸಿ, ನೀವು ಕಮಲದ ಗುರುತಿಗೆ. ಅದು ನಿಮ್ಮೆಲ್ಲರ ಸಂಸ್ಕಾರ ಅಂತ ಹೇಳಬೇಕಾಗುತ್ತೆ. ಅದು ನಾಗರಿಕರ ಸಂಸ್ಕಾರ. ಇವತ್ತು ಕಳೆದ 10 ವರ್ಷದಲ್ಲಿ ಯಾವ್ಯಾವ ರೀತಿಯ ಬೆಳವಣಿಗೆ ಆಗಿದೆ. ನರೇಂದ್ರ ಮೋದಿಯವರ ಸರ್ಕಾರ, ಯಡಿಯೂರಪ್ಪನವರ ಸರ್ಕಾರ, ಕುಮಾರಸ್ವಾಮಿಯವರ ಸರ್ಕಾರ ಹಾಗೂ ದೇವೇಗೌಡರ ಸರ್ಕಾರ, ಇವೆಲ್ಲ ನನಗೆ ಶ್ರೀರಕ್ಷೆಯಾಗಿದೆ. ಇವತ್ತು BJP ಮತ್ತು JDS ಕಾರ್ಯಕರ್ತರು ಎಲ್ಲ ಅವರ